ಕನಕಪುರದ ಬಂಡೆ ಕರ್ನಾಟಕದ ರಾಜಕಾರಣದ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಈಗ ಕರುನಾಡಿನ ನೂತನ ಸಾರಥಿಯಾಗೋಕೆ ಸಜ್ಜಾಗಿದ್ದಾರೆ. ಆದರೆ ರಾಜಕೀಯ ಅಧಿಕಾರದ ಜೊತೆಗೆ ಡಿಕೆಶಿ ಅವರ ಆಸ್ತಿ ಸಾಮ್ರಾಜ್ಯದ ಕಥೆಯು ಅಷ್ಟೇ ರೋಚಕವಾಗಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯಾದ ಅಧಿಕೃತ ರಿಪೋರ್ಟ್ಗಳ ಪ್ರಕಾರ ಇಡೀ ಭಾರತ ದೇಶದಲ್ಲೇ ಅತ್ಯಂತ ಶ್ರೀಮಂತ ಶಾಸಕ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಹಾಗಾದ್ರೆ ಕನಕಪುರದಿಂದ ಆರಂಭವಾದ ಡಿಕೆಶಿ ಅವರ ಈ ಕುಬೇರ ಸಾಮ್ರಾಜ್ಯದ ಒಟ್ಟು ಮೌಲ್ಯ ಎಷ್ಟು? 1000 ಕೋಟಿ ಒಡೆಯನ ಸಂಪತ್ತಿನ ಅಸಲಿ ರಹಸ್ಯವೇನು? ಈ ರಿಪೋರ್ಟ್ ನೋಡಿ. ಸಿಎಂ ಗದ್ದುಗೆ ಏರಲಿದ್ದಾರೆ ದೇಶದ ನಂಬರ್ 2 ಶ್ರೀಮಂತ ಶಾಸಕ. ಡಿಕೆ ಆಸ್ತಿ ಎಷ್ಟು? ಚುನಾವಣಾ ಅಫಿಡವಿಟ್ ಹಾಗೂ ಪ್ರಜಾಪ್ರಭುತ್ವ ಸುಧಾರಣಾ ಸಂಸ್ಥೆ ದೇಶದಾದ್ಯಂತ ನಡೆಸಿದ ಶಾಸಕರ ಆಸ್ತಿ ವಿಶ್ಲೇಷಣೆಯ ವರದಿ ಪ್ರಕಾರ ಡಿಕೆ ಶಿವಕುಮಾರ್ ಅವರು ಭಾರತದಲ್ಲಿ ಅತ್ಯಂತ ಹೆಚ್ಚು ಆಸ್ತಿ ಹೊಂದಿರುವ ಶಾಸಕರ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಅವರ ಘೋಷಿತ ಅಫಿಡವಿಟ್ ಪ್ರಕಾರ ಅವರ ಒಟ್ಟು ಆಸ್ತಿಯ ಮೌಲ್ಯ ಸುಮಾರು 1413 ಕೋಟಿ ರೂಪಾಯಿ. ಇದರಲ್ಲಿ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳೆರಡೂ ಸೇರಿದ್ದು ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ಬಿಜೆಪಿ ಶಾಸಕ ಪರಾಗ್ ಶಾ ಅವರನ್ನು ಹೊರತುಪಡಿಸಿ ಬೇರೆ ಯಾವುದೇ ರಾಜ್ಯದ ಶಾಸಕರಿಗೂ ಇಲ್ಲದ ಬೃಹತ್ ಆಸ್ತಿ ಸಾಮ್ರಾಜ್ಯ ಕರ್ನಾಟಕದ ಈ ನಾಯಕನ ಹೆಸರಿನಲ್ಲಿದೆ. ಡಿಕೆಶಿ ಅವರ 1413 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಗಮನಿಸ್ತಾ ಹೋದ್ರೆ ಅದರಲ್ಲಿ ಚರಾಸ್ತಿಯ ಪಾಲು ಅತ್ಯಂತ ದೊಡ್ಡದಾಗಿದೆ. ಅವರ ಹೆಸರಿನಲ್ಲಿರುವಂತಹ ವಿವಿಧ ಬ್ಯಾಂಕ್ ಠೇವಣಿಗಳು, ಷೇರುಗಳು, ಬಾಂಡ್ಗಳು ಹಾಗೂ ವಿಮೆಗಳ ರೂಪದಲ್ಲಿರುವಂತಹ ಚರಾಸ್ತಿಯ ಮೌಲ್ಯವೇ ಸುಮಾರು 1140 ಕೋಟಿ ರೂಪಾಯಿಗಳಷ್ಟಿದೆ. ಇನ್ನುಳಿದಂತೆ ಅವರ ಒಡೆತನದಲ್ಲಿರುವಂತಹ ಕೃಷಿ ಭೂಮಿ, ವಾಣಿಜ್ಯ ಸಂಕೀರ್ಣಗಳು, ಬೆಂಗಳೂರು, ದೆಹಲಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿರುವಂತಹ ಬಂಗಲೆಗಳು ಒಳಗೊಂಡಂತೆ ಸ್ಥಿರಾಸ್ತಿಯ ಮೌಲ್ಯ ಸುಮಾರು 273 ಕೋಟಿ ರೂಪಾಯಿಗಳಾಗಿದೆ. ವೀಕ್ಷಕರೇ, ಡಿಕೆ ಶಿವಕುಮಾರ್ ರಾಜಕೀಯಕ್ಕೆ ಬರುವ ಮುನ್ನವೇ ಅವರು ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ರು. ಇವರ ಸಂಪತ್ತಿನ ರಹಸ್ಯ ಅಡಗಿರುವುದು ರಿಯಲ್ ಎಸ್ಟೇಟ್, ಮೈನಿಂಗ್ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲೇ. ಬೆಂಗಳೂರಿನ ಸುತ್ತಮುತ್ತ ಜಮೀನುಗಳ ಬೆಲೆ ಗಗನಕ್ಕೇರುವ ಮುನ್ನವೇ ಇವರು ದೊಡ್ಡ ಮಟ್ಟದಲ್ಲಿ ಭೂಮಿಯ ಮೇಲೆ ಹೂಡಿಕೆಯನ್ನು ಮಾಡಿದ್ರು. ಕನಕಪುರ ಮತ್ತು ರಾಮನಗರ ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ಇವರ ಆರ್ಥಿಕ ಸಾಮ್ರಾಜ್ಯದ ಪ್ರಮುಖ ಆಧಾರ ಸ್ತಂಭವಾಗಿ ಬೆಳೆಯಿತು. ಜೊತೆಗೆ ಡಿಕೆಶಿ ಅವರ ಆಸ್ತಿ ಹೆಚ್ಚಳಕ್ಕೆ ಅವರು ಕಟ್ಟಿ ಬೆಳೆಸಿದ ಶಿಕ್ಷಣ ಸಂಸ್ಥೆಗಳು ಪ್ರಮುಖ ಕಾರಣವಾಗಿದೆ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಸೇರಿದಂತೆ 10 ಪ್ರತಿಷ್ಠಿತ ಇಂಜಿನಿಯರಿಂಗ್, ಮ್ಯಾನೇಜ್ಮೆಂಟ್ ಹಾಗೂ ಅಂತಾರಾಷ್ಟ್ರೀಯ ಶಾಲೆಗಳು ಇವರ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಇದರ ಜೊತೆಗೆ ಸಾರಿಗೆ ಉದ್ಯಮ, ಕೇಬಲ್ ಟಿವಿ ನೆಟ್ವರ್ಕ್ ಮತ್ತು ಹೋಟೆಲ್ ಉದ್ಯಮಗಳಲ್ಲೂ ಡಿಕೆಶಿ ಕುಟುಂಬದ ಹೂಡಿಕೆ ಇದ್ದು ಪ್ರತಿ ವರ್ಷ ಇವರ ಆದಾಯದ ಮೂಲವನ್ನ 100 ಪಟ್ಟು ಹೆಚ್ಚಿಸ್ತಾ ಇದೆ. ವಿಶೇಷ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಆಸ್ತಿ ಎಷ್ಟು ಕೋಟಿಗಳಿಷ್ಟಿದೆಯೋ ಅದೇ ಪ್ರಮಾಣದಲ್ಲಿ ಅವರು ದೊಡ್ಡ ಮಟ್ಟದ ಸಾಲವನ್ನ ಹೊಂದಿದ್ದಾರೆ. ಅವರ ಅಫಿಡವಿಟ್ ಪ್ರಕಾರ ಅವರ ಹೆಸರಿನಲ್ಲಿ ವಿವಿಧ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಿಂದ ಪಡೆದ ಒಟ್ಟು ಸಾಲದ ಮೊತ್ತ ಸುಮಾರು 265 ಕೋಟಿ ರೂಪಾಯಿಗಳು. ಅಂದ್ರೆ ಉದ್ಯಮದ ವಿಸ್ತರಣೆಗಾಗಿ ಅವರು ದೊಡ್ಡ ಮಟ್ಟದಲ್ಲಿ ವ್ಯವಹಾರಿಕ ಸಾಲಗಳನ್ನು ಪಡೆದು ಅದನ್ನು ಯಶಸ್ವಿಯಾಗಿ ಆಸ್ತಿಯನ್ನಾಗಿ ಪರಿವರ್ತಿಸುವ ಆರ್ಥಿಕ ಚತುರತೆಯನ್ನು ಹೊಂದಿದ್ದಾರೆ. ಇನ್ನು ದೇಶದ ಶ್ರೀಮಂತ ಶಾಸಕ ಎಂಬ ವರದಿಗಳು ಬಂದಾಗ ಡಿಕೆ ಶಿವಕುಮಾರ್ ಅವರು ತಾವೊಬ್ಬ ಕೃಷಿಕ ಮತ್ತು ಸ್ವಯಂ ನಿರ್ಮಿತ ಉದ್ಯಮಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ನಾನು ಯಾವುದೇ ಅಡ್ಡದಾರಿಯಲ್ಲಿ ಆಸ್ತಿ ಮಾಡಿಲ್ಲ. ನನ್ನ ಪ್ರಾರಂಭಿಕ ದಿನಗಳಿಂದಲೂ ವ್ಯವಹಾರ ಮತ್ತು ಕೃಷಿಯಲ್ಲಿ ದೀರ್ಘಕಾಲೀನ ಹೂಡಿಕೆ ಮಾಡಿದ್ದೇನೆ. ಬೆಂಗಳೂರಿನ ಬೆಳವಣಿಗೆಯಿಂದಾಗಿ ನನ್ನ ಜಮೀನುಗಳ ಮೌಲ್ಯ ಹೆಚ್ಚಾಗಿದೆ ಅಂತ ಅವರು ತಮ್ಮ ಆಸ್ತಿಯನ್ನ ಮುಕ್ತವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಆರ್ಥಿಕ ಶಕ್ತಿ ಅವರನ್ನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ಪ್ರಭಾವಿ ನಾಯಕನನ್ನಾಗಿ ಮಾಡಿದೆ ಎಂಬುದು ರಹಸ್ಯ ಏನಲ್ಲ. ಪಕ್ಷವು ದೇಶದ ಯಾವುದೇ ರಾಜ್ಯದಲ್ಲಿ ಬಿಕ್ಕಟ್ಟು ಎದುರಿಸಿದಾಗ ಶಾಸಕರನ್ನ ರಕ್ಷಿಸುವ ಮತ್ತು ಚುನಾವಣಾ ತಂತ್ರಗಾರಿಕೆಗೆ ಬೇಕಾದ ಆರ್ಥಿಕ ಮತ್ತು ಮಸಲ್ ಪವರ್ ಒದಗಿಸುವಲ್ಲಿ ಡಿಕೆಶಿ ಮುಂಚೂಣಿಯಲ್ಲಿರ್ತಾರೆ. ಇದೀಗ ಕರ್ನಾಟಕದ ಸಿಎಂ ಗಾದಿಗೇರ್ತಿರುವಂತಹ ಡಿಕೆ ಶಿವಕುಮಾರ್ ತಮ್ಮ ಬಿಸಿನೆಸ್ ಸಾಮ್ರಾಜ್ಯದ ದಕ್ಷತೆಯನ್ನ ರಾಜ್ಯದ ಆಡಳಿತದಲ್ಲೂ ಹೇಗೆ ಬಳಸಿಕೊಳ್ತಾರೆ ಮತ್ತು ಕರುನಾಡನ್ನ ಆರ್ಥಿಕವಾಗಿ ಹೇಗೆ ಮುನ್ನಡೆಸ್ತಾರೆ ಎಂಬುದು ಇಡೀ ದೇಶವೇ ಕುತೂಹಲದಿಂದ ನೋಡ್ತಿದೆ.